ಒಂದ್ಸಲ ತೆಂಗಿನ ಚಿಪ್ಪನ್ನು ಫ್ರಿಡ್ಜ್ನಲ್ಲಿ ಇಟ್ಟು ನೋಡಿ, ಇದರಿಂದ ನೀವೇ ಶಾಕ್ ಆಗ್ತೀರಾ. ಹೌದು ಫ್ರೆಂಡ್ಸ್, ತೆಂಗಿನ ಚಿಪ್ಪನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ನಮಗೆ ಹಣದ ಉಳಿತಾಯವಾಗುತ್ತೆ. ಹೇಗೆ ಅಂತ ಹೇಳಿದರೆ, ಚಿಪ್ಪನ್ನು ನಾವು ಫ್ರಿಡ್ಜಲ್ಲಿ ಇಡೋದ್ರಿಂದ ನಮಗೆ ಕರೆಂಟ್ ಬಿಲ್ ಅನ್ನೋದು ಅತಿ ಹೆಚ್ಚಾಗಿ ಬರೋದಿಲ್ಲ. ಇದರಿಂದ ನಮಗೆ ಹಣದ ಉಳಿತಾಯ ಅಂತ ಹೇಳಿ ಹಾಗೇ ಆಗುತ್ತೆ. ಫ್ರೆಂಡ್ಸ್, ಇದೇ ಥರ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ತಮ್ನೇಲ್ ನೋಡಿನೇ ನಿಮಗೆ ಗೊತ್ತಾಗಿದೆ. ಹೌದು, ಫ್ರಿಡ್ಜ್ನಲ್ಲಿ ನಾವು ಚಿಪ್ಪನ್ನು ಇಡೋದ್ರಿಂದ ನಮಗೆ ಬರುವಂತಹ ಕರೆಂಟ್ ಬಿಲ್ಲನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದರೆ, ನೀವೇ ನೋಡ್ತಾ ಇರ್ಬೋದು. ನೋಡಿ, ಅಲ್ಲಿ ಏನು ಮೇಲೆ ಫ್ರಿಡ್ಜಲ್ಲಿ ಫ್ರೀಝರ್ ಇರುತ್ತೆ ನೋಡಿ, ಐಸ್ ಬಾಕ್ಸ್, ಅದು ಎಷ್ಟು ಒಂದು ಐಸ್ ಕಟ್ಟಿದೆ ನೋಡಿ. ಇದು ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ಅಂತ ಹೇಳಿದರೆ ಕಟ್ತಾನೆ ಇರುತ್ತೆ. ಪದೇ ಪದೇ ಈ ರೀತಿ ಕಟ್ತಾ ಇದ್ದರೆ ಏನಾಗುತ್ತೆ, ನಮಗೆ ಬರುವಂತಹ ಕರೆಂಟ್ ಬಿಲ್ಲು ತುಂಬ ಬರುತ್ತೆ. ಜೊತೆಗೆ ಫ್ರಿಡ್ಜ್ ಕೂಡ ಬೇಗನೆ ಹಾಳಾಗುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಕೆಲವೊಂದು ಸಾರಿ ನಾವು ಈ ರೀತಿ ತುಂಬ ಫ್ರೀಝರ್ ಆಗಿದ್ದಾಗ ಇರುತ್ತೆ, ಐಸ್ಗಳೆಲ್ಲ ತುಂಬ ಕಟ್ಟಿದೆ ಅಂತ ಹೇಳಿದರೆ, ನಾವು ಪಕ್ಕದಲ್ಲಿನೇ ನಮಗೆ ಅದನ್ನ ಫ್ರೀಝರ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಥವಾ ಐಸ್ ಎಲ್ಲ ಫುಲ್ ಕರಗೋಗೆ ನಮಗೆ ಒಂದು ಬಟನ್ ಇರುತ್ತೆ. ಸೊ ಅದನ್ನು ನಾವು ಪ್ರೆಸ್ ಮಾಡಿಕೊಂಡು ನಾವು ಅಲ್ಲಿರುವಂತಹ ಐಸ್ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ, ಹೌದಲ್ವಾ? ಈ ರೀತಿ ಇದ್ದಾಗ್ಲೂ ಪದೇ ಪದೇ ಈ ರೀತಿ ಆಗಬಾರ್ದು. ಈ ರೀತಿ ಆಗ್ತಾ ಇದ್ದರೆ ನಮಗೆ ಪ್ರಾಬ್ಲಮ್ ಅಂತೂ ಆಗೇ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಚಿಪ್ಪಿನಲ್ಲಿ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ನೀವು ಇದನ್ನು ಫ್ರೀಝರ್, ಏನು ನಿಮ್ಮದು ಐಸ್ ಬಾಕ್ಸ್ ಇದೆ ಅಲ್ಲಿ ಇಟ್ಬಿಡಿ. ಈ ರೀತಿ ಇಡೋದ್ರಿಂದ, ಉಪ್ಪು ಇಡೋದ್ರಿಂದ ನಾವು ಫ್ರೀಝರಲ್ಲಿ ಐಸು ಹೆಚ್ಚಾಗಿ ಕಟ್ಟಲ್ಲ. ಸೊ ಇದರಿಂದ ಕರೆಂಟ್ ಬಿಲ್ಲು ಸಹ ಬರೋದಿಲ್ಲ ಹೆಚ್ಚಾಗಿ. ಇದರಿಂದ ನಿಮಗೆ ಹಣದ ಉಳಿತಾಯ ಕೂಡ ಆಗುತ್ತೆ. ಒಂದು ಸಲ ಈ ಟಿಪ್ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ. ಇದನ್ನು ಖಂಡಿತವಾಗಿ ನಿಮಗಿದು ಯೂಸ್ಫುಲ್ ಅನಿಸುತ್ತೆ. ಮುಖಕ್ಕೆ ನಾವೇನಾದರೂ ಫೇಸ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿದರೆ ಪದೇ ಪದೇ ಅದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಆಗಾಗ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು. ಇಲ್ಲ ಹೆಚ್ಚಾಗಿ ಉಳಿದ್ರೆ ಅದು ವೇಸ್ಟ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ, ನಮಗೆ ಪದೇ ಪದೇ ಅದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ. ನೀವು ಫೇಸ್ ಪ್ಯಾಕ್ ಏನು ರೆಡಿ ಮಾಡಿಟ್ಕೊಂಡಿರ್ತೀರ ಅದನ್ನು ನೀವು ಈ ರೀತಿಯಾಗಿ ಮಾಡಿಟ್ಕೊಂಡಾಗ ನಿಮಗೆ ಕ್ಯೂಬ್ಗಳಾಗಿ ಸಿಗುತ್ತೆ. ಈ ಕ್ಯೂಬ್ಗಳನ್ನು ನಿಮಗೆ ಎಮರ್ಜೆನ್ಸಿ ಯಾವಾಗ ಬೇಕು ನಿಮಗೆ ಆವಾಗ ಇದನ್ನು ತೆಗೆದುಕೊಂಡು ಮುಖಕ್ಕೆ ಹಚ್ಕೊಂಡು ನೀವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬಹುದು. ಇನ್ಸ್ಟೆಂಟಾಗಿ ನೀವು ಪದೇ ಪದೇ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು. ಒಂದು ಸಲ ಇದನ್ನು ನೀವು ಕೂಡ ಟ್ರೈ ಮಾಡಿ. ಈ ರೀತಿಯಾಗಿ ಮನೆಯಲ್ಲಿ ಸೆಲೋಟೇಪ್ ಅಥವಾ ಪ್ಲಾಸ್ಟರ್ಗಳು ಮನೇಲಿ ಇದ್ದೇ ಇರುತ್ತೆ. ಸೊ ಇದು ನಮಗೆ ಅವಶ್ಯಕತೆಗೆ ಬೇಕು ಅಂತ ಹೇಳುವಾಗ ಇದನ್ನು ನಾವು ಅದರಿಂದ ರಿಮೂವ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದೇನಂತ ಹೇಳಿದರೆ, ತುಂಬ ಗಟ್ಟಿಯಾಗಿ ಅಂಟಿರುತ್ತೆ. ಕೈಯಲ್ಲಿ ಉಗುರುಗಳಿದ್ರೂ ಸಹ ಕೀಳೋಕ್ಕಾಗಲ್ಲ, ಅಥವಾ ಉಗುರು ಇಲ್ಲದೆ ಇದ್ರೂ ಕೂಡ ಅದನ್ನು ಅಲ್ಲಿಂದ ನಮಗೆ ರಿಮೂವ್ ಮಾಡೋಕ್ಕಾಗದೇ ಇರಬಹುದು. ಈ ರೀತಿ ಇದ್ದಾಗ ನೀವು ಪ್ಲಾಸ್ಟರ್ನ ಯೂಸ್ ಮಾಡುವಾಗ ತೆಗೆದುಕೊಂಡಿರ್ತೀರ, ಅದು ಎಡ್ಜ್ಗೆ ನೀವು ಈ ರೀತಿ ಮನೆಯಲ್ಲಿ ಬಳಸುವಂಥ ಹೇರ್ ಪಿನ್ನನ್ನು ಅದರಲ್ಲಿ ಹಾಕಿಟ್ಟು ನೀವು ನೆಕ್ಸ್ಟ್ ಬೇಕು ಅಂತ ಹೇಳುವಾಗ ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಕೊಳ್ಬಹುದು. ಮತ್ತು ನಿಮ್ಮ ಕೆಲಸವನ್ನು ಮುಗಿಸ್ಕೊಂಡ್ಮೇಲೆ ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಮತ್ತೆ ನೀವು ಆ ರೀತಿ ಅಂಟಿಸಿಡೋದ್ರಿಂದ ಯಾವಾಗ ನಿಮಗೆ ಅದು ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸಡನ್ನಾಗಿ ನಾವು ಪಾರ್ಟಿ ಅಥವಾ ಫಂಕ್ಷನ್ಗೆ ಏನಾದರೂ ಹೊರಟಿದ್ವಿ ಅಂತ ಹೇಳಿದರೆ, ನಮ್ಮ ಫೇಸ್ ತುಂಬ ಗ್ಲೋ ಆಗಿ ಕಾಣಬೇಕು ಅಂತೇಳಿ ನಾವು ತಕ್ಷಣಕ್ಕೆ ನಾವು ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ. ನಮಗೆ ಇನ್ಸ್ಟೆಂಟ್ ಗ್ಲೋ ಬೇಕು ಅಂತ ಹೇಳಿದರೆ ನೀವು ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಒಂದು ಫೇಸ್ ಕ್ರೀಮನ್ನು ತೆಗೆದುಕೊಳ್ಳಿ. ನಾನು ಇಲ್ಲಿ ಪಾಂಡ್ಸ್ ಕ್ರೀಮನ್ನು ತೆಗೆದುಕೊಂಡಿದ್ದೀನಿ. ಜೊತೆಗೆ ಅದಕ್ಕೆ ನಾನು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಅಂತ ಹೇಳಿದರೆ ಕಸ್ತೂರಿ ಅರಿಶಿಣ ಆಗಿರ್ಬೋದು, ಅಥವಾ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತಲ್ವ ಆ ಒಂದು ಅರಿಶಿಣ, ಕುಟ್ಟಿ ಪುಡಿ ಮಾಡಿರುವಂಥ ಅರಿಶಿಣವನ್ನು ಅದು ಸರಿ ಯಾವುದಾದ್ರೂ ಬಳಸ್ಕೊಳ್ಳಿ. ಆ ಎರಡನ್ನು, ಕ್ರೀಮು ಮತ್ತು ಅರಿಶಿಣವನ್ನು ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ನೋಡಿ ಎಷ್ಟು ಒಂದು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಪಾರ್ಲರ್ಗೆ ಹೋಗಿ ಏನು ಗೋಲ್ಡನ್ ಫೇಶಿಯಲ್ ಮಾಡಿಸ್ಕೊಳ್ತಿರಲ್ಲ, ಈ ಗೋಲ್ಡ್ ಫೇಶಿಯಲ್ ಮಾಡಿಸಿದ್ದಷ್ಟೇ ರಿಸಲ್ಟ್ ನಿಮಗೆ ಈ ಒಂದು ಕ್ರೀಮ್ ಮತ್ತು ಅರಿಶಿಣವನ್ನು ಹಾಕೋದ್ರಿಂದ ಸಿಗುತ್ತೆ. ಸೊ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಈ ಒಂದು ಇನ್ಸ್ಟೆಂಟ್ ಗ್ಲೋ ನಿಮಗೆ ಏನು ಪಾರ್ಲರ್ಗೆ ಹೋಗಿ ನೀವು ಗೋಲ್ಡ್ ಫೇಶಿಯಲ್ ಮಾಡಿಸ್ತಿರಲ್ಲ ಆ ರೀತಿಯೇ ನಿಮಗೆ ಗ್ಲೋಯಿಂಗ್ ಸಿಗುತ್ತೆ. ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ. ನಮಗೆ ದೃಷ್ಟಿಹೀನತೆ ಇದ್ದಾಗಲೇ ನಾವು ಕನ್ನಡಕವನ್ನು ಬಳಸ್ತೀವಿ. ಈ ರೀತಿ ಬಳಸುವಂತಹ ಕನ್ನಡಕದಲ್ಲಿ ಸಣ್ಣ ಪುಟ್ಟ ಕಲೆಗಳಿರಬಹುದು, ಸ್ಕ್ರಾಚಸ್ ಇರಬಹುದು, ಧೂಳು, ಈ ರೀತಿ ಅಂಟು ಕಲೆಗಳೆಲ್ಲ ಕೂತಾಗ ನಮಗೆ ಏನಾಗುತ್ತೆ, ಕನ್ನಡಕವನ್ನು ಹಾಕ್ಕೊಂಡಾಗಲೂ ಸಹ ನಮಗೆ ಕರೆಕ್ಟಾಗಿರುವಂಥ ವಿಷನ್ ಸಿಗಲ್ಲ. ಸೊ ಈ ರೀತಿ ಇದ್ದಾಗ ನಾವು ಕನ್ನಡಕದ ಗ್ಲಾಸ್ಗಳನ್ನು ನಾವು ಮನೆಯಲ್ಲಿನೇ ಈಸಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಹೇಗಪ್ಪ ಅಂತ ಹೇಳಿದರೆ, 1-2 ಹನಿಯಷ್ಟು ನೀವು ಲೆಮನನ್ನು ತೆಗೆದುಕೊಳ್ಳಿ. ಅಕಸ್ಮಾತ್ ನಿಮಗೆ ಲೆಮನ್ ಇಲ್ಲ ಅಂತ ಹೇಳಿದರೆ ವಿನೆಗರನ್ನು ಕೂಡ ಬಳಸ್ಕೊಳ್ಬಹುದು. ಒಂದು ಕಾಟನನ್ನು ತೆಗೆದುಕೊಂಡು 1-2 ಹನಿಯಷ್ಟು ನೀವು ಲೆಮನನ್ನು ಹಾಕ್ಕೊಂಡು
ಆ ಕನ್ನಡಕದ ಗ್ಲಾಸ್ಗಳು ಏನಿದೆ ನೋಡಿ, ಆ ಗ್ಲಾಸ್ಗಳನ್ನ ನೀವು ನೀಟಾಗಿ ಒರೆಸ್ಕೊಳ್ತಾ ಬನ್ನಿ. ಲೆಮನನ್ನು ಬಳಸೋದ್ರಿಂದ ಆ ಗ್ಲಾಸ್ ಕೂಡ ತುಂಬಾ ನೀಟಾಗುತ್ತೆ. ಅದರಲ್ಲಿ ಅಂಟಿರುವಂತಹ ಧೂಳು, ಸಣ್ಣ ಪುಟ್ಟ ಕಲೆಗಳು, ಜೊತೆಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ಗಳೇನಾದರೂ ಆಗಿದ್ರೂ ಕೂಡ ಅವುಗಳೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡಾಗ ನಮಗೆ ವಿಷನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಸಲ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ. ನೆಕ್ಸ್ಟ್ ಇದನ್ನು ನೀಟಾಗಿ ಒರೆಸ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆ ಅಥವಾ ಕನ್ನಡಕ ಒರೆಸೋಕ್ಕೆ ಅಂತಲೇ ಒಂದು ಬಟ್ಟೆಯನ್ನು ಕೊಟ್ಟಿರ್ತಾರಲ್ವ, ಅದರಿಂದ ನೀಟಾಗಿ ಒರೆಸ್ಕೊಂಡ್ಮೇಲೆ ನೀವೇ ಅಬ್ಸರ್ವ್ ಮಾಡ್ಬೋದು ಬಿಫೋರ್ ಹೇಗಿತ್ತು ಕನ್ನಡಕ. ಸೊ ನೆಕ್ಸ್ಟ್ ನಿಮಗೆ ಈ ಒಂದು ವಿನೆಗರ್ ಅಥವಾ ಲೆಮನಿಂದ ಕ್ಲೀನ್ ಮಾಡ್ಕೊಂಡ್ಮೇಲೆ ನಿಮ್ಮ ಕನ್ನಡಕ ಎಷ್ಟು ಒಂದು ಡಿಫ್ರೆನ್ಸಲ್ಲಿ ಹೊಳೆಯುತ್ತೆ ಅಂತ ಹೇಳಿ ನಿಮಗೇ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ, ಟಿಪ್ಸ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದಂತ ಹೇಳಿ ಮರಿಬೇಡಿ. ಮನೆಯಲ್ಲಿ ತುಂಬ ನಿಂಬೆಹಣ್ಣಿದ್ದಾಗ ಕೆಲವೊಂದು ಸಲ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ನಿಂಬೆಹಣ್ಣುಗಳು ಒಣಗಿ ಹಾಳಾಗಿಬಿಡುತ್ತೆ. ಸೊ ಒಣಗಿ ನಿಂಬೆಹಣ್ಣುಗಳು ಹಾಳಾಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ಬಳಸುವಂತಹ ಅಡುಗೆ ಎಣ್ಣೆ ಯಾವುದಾದ್ರೂ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಬಳಸುವಂತಹ ಅಡುಗೆ ಎಣ್ಣೆನ ತೆಗೆದುಕೊಂಡು ಎಷ್ಟು ನಿಂಬೆಹಣ್ಣುಗಳು ನಿಮ್ಮಲ್ಲಿ ಇರುತ್ತೆ ಅಷ್ಟು ನಿಂಬೆಹಣ್ಣುಗಳಿಗೂ ಸುತ್ತಲೂ ನೀಟಾಗಿ ಈ ಒಂದು ಅಡುಗೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲದರಲ್ಲೂ ಹಚ್ಚಿದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಿಂಬೆಹಣ್ಣುಗಳು ಫ್ರಿಜ್ಜಲ್ಲೂ ಕೂಡ ಒಣಗೋಲ್ಲ. ಸೊ ನೀವು ಇದನ್ನು 1 ವಾರ ಅಥವಾ 2 ವಾರದವರೆಗೂ ಕೂಡ ನೀವು ಇದನ್ನು ಫ್ರೆಶ್ ಆಗಿ ಇಟ್ಕೊಳ್ಬಹುದು. ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ. ಗೈಸ್, ವಿಡಿಯೋ ಹೇಗನ್ನಿಸ್ತು? ವಿಡಿಯೋ ಇಷ್ಟ ಆಗಿದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.